ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ನಾನೊಂದು ಜಾಬ್ ಪೋಸ್ಟ್ ಮಾಡಿದೆ ತೆಲಸ್ ಇಂಟರ್ನ್ಯಾಷನಲ್ ಕಂಪ್ನಿ ಕಡೆದು. ಸೊ ಆ ಒಂದು ಕಂಪ್ನಿಗೆ ಈಗಾಗಲೇ ಸುಮಾರಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದೀರಾ. ಸೊ ಅಪ್ಲಿಕೇಶನ್ ಸೆಲೆಕ್ಟ್ ಆದಮೇಲೆ ನಿಮಗೊಂದು ಟೆಸ್ಟ್ನ ತಗೊಳ್ಳಿ ಅಂತ ಲಿಂಕ್ ಕಳಿಸ್ತಾರೆ ನಿಮ್ಮ ಒಂದು ಮೇಲ್ ಐ ಡಿಗೆ. ಸೊ ಆ ಒಂದು ಕಂಪ್ನಿಯಿಂದ ಯಾವೆಲ್ಲ ಟೆಸ್ಟಿಗೆ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದೇ ಕ್ವಶನ್ಸು ನಿಮಗೆ 100% ಬಂದೇ ಬರುತ್ತೆ. ಸೊ ಸ್ವಲ್ಪ ಶಫಲ್ ಆಗಿ ಬರುತ್ತೆ, ಅಷ್ಟು ಬಿಟ್ಟರೆ ಈ ಕ್ವಶನ್ಸ್ಗಳು ಪಕ್ಕಾ ಬರುತ್ತೆ. 20 ಕ್ವಶನ್ಸ್ ಇದೆ. 20 ಕ್ವಶನ್ಸಿಗೂ ನೀವು ತುಂಬಾ ಚೆನ್ನಾಗಿ ರೆಡಿಯಾಗಿ, ಓಕೆನಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿನಿತ್ಯ ಅಪ್ಲೋಡ್ ಮಾಡೋವಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಮೊದಲಿಗೆ ನಿಮಗೆ ಏನು ಕ್ವಶನ್ ಕೇಳ್ತಾರೆ ಅಂತಂದರೆ, ಫಸ್ಟ್ ಕ್ವಶನ್, ಯು ಆರ್ ಲಾಗಿಂಗ್ ಇನ್ ಫಾರ್ಮ್ ಎ ಡ್ಯಾಶ್ ಅಂತ ಕೇಳ್ತಾರೆ. 2 ಆಪ್ಷನ್ ಕೊಟ್ಟಿರ್ತಾರೆ, ಪ್ರೈವೇಟ್ ಮೆಷಿನ್, ಪಬ್ಲಿಕ್ ಮೆಷಿನ್ ಅಂತ. ನೀವು ಪ್ರೈವೇಟ್ ಮೆಷಿನ್ನ ಕ್ಲಿಕ್ ಮಾಡಬೇಕು. ಎರಡನೇ ಕ್ವಶನ್, ಯುವರ್ ಕಂಟ್ರಿ ರೆಸಿಡೆನ್ಸಿ ಅಂತ ಆಪ್ಷನ್ ಬರುತ್ತೆ. ಸೊ ನಾವಿರೋ ಅಂಥದ್ದು ನಮ್ಮ ಕಂಟ್ರಿ ಯಾವುದು? ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಥರ್ಡ್ ಕ್ವಶನ್, ಪ್ಲೀಸ್ ಕನ್ಫರ್ಮ್ ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಲೀವ್ಡ್ ಇನ್ ಯುವರ್ ಕಂಟ್ರಿ. ಸೊ ಇಲ್ಲಿ ನಾವು ಕನ್ಫರ್ಮ್ ಮಾಡಬೇಕು ನಮ್ಮ ಒಂದು ಇಂಡಿಯಾದಲ್ಲಿ ನಾವು ಎಷ್ಟು ವರ್ಷ ಇದ್ದೀವಿ ಅಂತ. ಸೊ ಆಪ್ಷನಲ್ಲಿ 5+ ಇಯರ್ಸ್ ಅಂತ ಇದೆ, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫೋರ್ತ್ ಕ್ವಶನ್, ಆರ್ ಯು ಕರೆಂಟ್ಲಿ ವರ್ಕಿಂಗ್ ಆನ್ ಸಿಮಿಲರ್ ಆಪರ್ಚುನಿಟಿ. ಸೊ ನೀವೇನಾದರೂ ಈ ಕಂಪ್ನಿನಲ್ಲಿ ಬೇರೆ ಕೆಲಸ ಮಾಡ್ತಿದ್ದೀರಾ ಅಥವಾ ಇದೇ ಕೆಲಸ ನೀವೇನಾದರೂ ಬೇರೆ ಕಂಪ್ನಿನಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಈ ಒಂದು ಕ್ವಶನಿಗೆ ನೀವು ನೋ ಅಂತ ಟಿಕ್ ಮಾಡಬೇಕಾಗತ್ತೆ, ಓಕೆನಾ? ನೆಕ್ಸ್ಟ್ ಫಿಫ್ತ್ ಕ್ವಶನ್, ಆರ್ ಯು ವಿಲ್ಲಿಂಗ್ ಟು ಅಕ್ಸೆಪ್ಟ್ SMS ಮೆಸೇಜ್ ಆ್ಯಂಡ್ ಫೋನ್ ಕಾಲ್ಸ್ ಫ್ರಮ್ ತೆಲಸ್ ಇಂಟರ್ನ್ಯಾಷನಲ್ ಇನ್ ರಿಲೇಷನ್ ಟು ದಿಸ್ ಆಪರ್ಚುನಿಟಿ. ಸೊ ತೆಲಸ್ ಕಂಪನಿ ಕಡೆಯಿಂದ SMS ಫೋನ್ ಕಾಲ್ ಬಂದರೆ ನೀವು ಅಟೆಂಡ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಟಿಕ್ ಮಾಡಿ. ಈ ಕ್ವಶನ್ಸ್ ಎಲ್ಲ ನಾವು ನಿನ್ನೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೇ ನಾವು ಇದಕ್ಕೆಲ್ಲ ಆನ್ಸರ್ ಮಾಡಿದ್ವಿ. ಆದರೆ ನೀವು ಒನ್ಸು ಟೆಸ್ಟ್ ತೊಗೋಬೇಕಾದ್ರು ಈ ಒಂದು ಬೇಸಿಕ್ ಕ್ವಶನ್ಗಳನ್ನ ನಿಮಗೆ ಕೇಳ್ತಾರೆ, ಓಕೆನಾ? ಸಿಕ್ಸ್ತ್ ಕ್ವಶನ್, ಕ್ಯಾನ್ ಯು ಪ್ಲೀಸ್ ಕನ್ಫರ್ಮ್ ದಟ್ ಆರ್ ಯು 18+ ಇಯರ್ಸ್ ಅಂತ ಕೇಳಿದ್ದಾರೆ. ಹೌದು, ನಮಗೆ 18+ ಇಯರ್ಸ್ ಆಗಿದೆ, ಎಸ್ ಅಂತ ಟಿಕ್ ಮಾಡಿ. ಸೆವೆಂತ್ ಕ್ವಶನ್, ಡೂ ಯು ಹ್ಯಾವ್ ಇಂಟರ್ನೆಟ್ ಎನೇಬಲ್ ಸ್ಮಾರ್ಟ್ಫೋನ್. ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಇರೋಂಥ ಸ್ಮಾರ್ಟ್ಫೋನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಈಗ ಎಲ್ಲರ ಹತ್ರನೂ ಇರುತ್ತೆ, ಎಸ್ ಅಂತ ಟಿಕ್ ಮಾಡಿ. ಏಯ್ತ್ ಕ್ವಶನ್, ಆರ್ ಯು ಅವೈಲಬಲ್ ಟು ವರ್ಕ್ ಅಪ್ ಟು 20 hours per week ಡಿಪೆಂಡಿಂಗ್ ಆನ್ ಟಾಸ್ಕ್ ಅವೈಲಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. ನೀವೇನಾದರೂ ಒಂದು ವೀಕಲ್ಲಿ 20 hours ವರ್ಕ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಒಂದು ಕೆಲವೊಂದು ಪ್ರಾಜೆಕ್ಟಿಗೆ ಮಾತ್ರ ಅಷ್ಟೇ. ಸೊ ಅವ್ರು ಏನೇ ಕಂಪ್ನಿ ಕಡೆಯಿಂದ ಕೇಳ್ತಾ ಇದ್ದಾರೆ ಅಂತಂದರೆ ಎಲ್ಲದಕ್ಕೂ ಎಸ್ ಅನ್ನೋದನ್ನ ಟಿಕ್ ಮಾಡಿ. ಎಲ್ಲಿ ನೋ ಅನ್ನೋ ಟಿಕ್ ಮಾಡಬೇಕು, ನೀವು ಇದೇ ಥರ ಕೆಲಸನ ಬೇರೆ ಕಂಪ್ನಿನಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಅಲ್ಲಿ ಮಾತ್ರ ನೋ ಅಂತ ಟಿಕ್ ಮಾಡಬೇಕು. ಇನ್ನೆಲ್ಲ ಎಸ್ ಆರ್ ನೋ ಕ್ವಶನಲ್ಲಿ ಎಲ್ಲದಕ್ಕೂ ಎಸ್ ಅಂತ ಟಿಕ್ ಮಾಡಬೇಕು, ಓಕೆನಾ? ನಿಮಗೆ ಕೆಲಸ ಬೇಕು ಅಂತಂದರೆ. ನೆಕ್ಸ್ಟ್ ಇನ್ನೊಂದು ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಕೇಳ್ತಾರೆ. ಕರೆಕ್ಟಾಗಿರೋಂಥ ಇಮೇಲ್ ಅಡ್ರೆಸ್ನ ಟಿಕ್ ಮಾಡಿ, ಓಕೆನಾ? 10th ಕ್ವಶನ್, ಆರ್ ಯು ಕರೆಂಟ್ಲಿ ವರ್ಕಿಂಗ್ ಎ ಸಿಮಿಲರ್ ಆಪರ್ಚುನಿಟಿ ವಿತ್ ತೆಲಸ್ ಇಂಟರ್ನ್ಯಾಷನಲ್. ಸೊ ತೆಲಸ್ ಇಂಟರ್ನ್ಯಾಷನಲ್ಲಿ ಇದೇ ರೀತಿಯಾದಂಥ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನೋ ಅಂತ ಟಿಕ್ ಮಾಡಬೇಕು. 11th ಕ್ವಶನ್, ಇನ್ ಆರ್ಡರ್ ಟು ಬಿ ಎಲಿಜಿಬಲ್ ಫಾರ್ ದಿಸ್ ರೋಲ್ ವಿ ರಿಕ್ವೈರ್ಡ್ ಆಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, PC ಆ್ಯಂಡ್ ಸ್ಮಾರ್ಟ್ಫೋನ್. ಪ್ಲೀಸ್ ಕನ್ಫರ್ಮ್ ದಟ್ ಯು ಆರ್ ವಿಲ್ಲಿಂಗ್ ಟು ಕಂಪ್ಲೀಟ್ ಟಾಸ್ಕ್ ಆನ್ ಯುವರ್ ಸ್ಮಾರ್ಟ್ಫೋನ್ ಆರ್ ಐಫೋನ್ ರನ್ನಿಂಗ್ ಬೈ ಇಂಡಿಕೇಟಿಂಗ್ ಟೈಪ್ ಯು ಕರೆಂಟ್ಲಿ ಓನ್. ಸೊ ಈ ಒಂದು ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಲ್ಯಾಪ್ಟಾಪು, ಸ್ಮಾರ್ಟ್ಫೋನ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ ಇದೆ. ನಮ್ಮ ಹತ್ರ ಸ್ಮಾರ್ಟ್ಫೋನ್ ಇರೋದ್ರಿಂದ ನಾವು ಸ್ಮಾರ್ಟ್ಫೋನ್ ಇದೆ ಅಂತ ಟಿಕ್ ಮಾಡೋಣ. ನೆಕ್ಸ್ಟು 12th ಕ್ವಶನ್, ಡೂ ಯು ಅಕ್ಸೆಪ್ಟ್ ದಟ್ ವರ್ಕಿಂಗ್ ಅವರ್ಸ್ ಫಾರ್ ದಿಸ್ ರೋಲ್ ವಿಲ್ ಫ್ಲುಕೇಟ್ ಈಚ್ ವರ್ಕ್ ವೀಕ್ ವಿತ್ ಮ್ಯಾಕ್ಸಿಮಮ್ ಆಫ್ 25 hours per week ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ. ಎಸ್. ಸೊ ಕೊಟ್ಟಿರೋಂಥ ಅವರ್ಸಿಗಿಂತ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ ಕೆಲವೊಂದು ಪ್ರಾಜೆಕ್ಟಿಗೆ. ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತ ಟಿಕ್ ಮಾಡಿ. ನೆಕ್ಸ್ಟ್ 13th ಕ್ವಶನ್, ಪ್ಲೀಸ್ ಕನ್ಫರ್ಮ್ ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಲೀವ್ಡ್ ಇನ್ ಯುವರ್ ಕಂಟ್ರಿ. ಅಗೇನ್ ಈ ಕ್ವಶನ್ ರಿಪೀಟ್ ಆಗಿದೆ. 5+ more years ವಿ ಲೀವ್ ಇನ್ ಅವರ್ ಕಂಟ್ರಿ ಅಂತ ಟಿಕ್ ಮಾಡಿ. 14th ಕ್ವಶನ್, ಕಂಪ್ನಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಸೊ ಕಂಪ್ನಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಓದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಓದಿರ್ತೀರಾ, ಎಸ್ ಅಂತ ಟಿಕ್ ಮಾಡಿ.
15th ಕ್ವಶನ್ 15th ಕ್ವಶನ್ಗೆ ಅಗೇನ್ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಇದೆ. ಸೊ ಎಸ್ ಅಂತಲೇ ಟಿಕ್ ಮಾಡಿ. ಐ ಕನ್ಸೆಂಟ್ ಟು ಕಲೆಕ್ಷನ್ ಆಫ್ ಮೈ ಪರ್ಸ್ನಲ್ ಡೇಟಾ ಬೈ ಥೆಲಸ್ ಇಂಟರ್ನ್ಯಾಷನಲ್ ಕಸ್ಟಮರ್ ವಿಲ್ ಕಲೆಕ್ಟ್ ಎಬೋವ್ ಮೆನ್ಷನ್ ಪರ್ಸ್ನಲ್ ಡೇಟಾ ಫ್ರಮ್ ಮೈ ಸಬ್ಮಿಷನ್. ಸೊ ನಮ್ಮ ಒಂದು ಪರ್ಸ್ನಲ್ ಡೇಟಾ ನಾವೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅದು ಕಂಪ್ನಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಎಸ್ ಅಂತ ಟಿಕ್ ಮಾಡಿ. 16th ಕ್ವಶನ್. ಸೊ 16th ಕ್ವಶನಿಗೆ ಅವ್ರದ್ದು ಅಗ್ರಿಮೆಂಟು ಎಲ್ಲ ಓದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತ ಟಿಕ್ ಮಾಡಿ. ನೆಕ್ಸ್ಟು 17th ಕ್ವಶನ್. ಪ್ಲೀಸ್ ಕನ್ಫರ್ಮ್ ಯು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆಫ್ ಫಾಲೋಯಿಂಗ್ ದ ಪ್ರೋಗ್ರಾಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ನಾವಿಲ್ಲಿ ಕನ್ಫರ್ಮ್ ಮಾಡಬೇಕು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಮಗೆಲ್ಲ ಓಕೆ ಇದೆ ಅಂತ. ಎಸ್, ನಿಮ್ಮ ಕೆಲಸ ಬೇಕು ಅಂತಂದರೆ ಎಸ್ ಅಂತ ಟಿಕ್ ಮಾಡಿ. ಓಕೆನಾ. 18th ಕ್ವಶನ್. ಡು ಯು ಅಕ್ಸೆಪ್ಟ್ ದ ರೇಟ್ ಆಫ್ ಪೇ ಫಾರ್ ದಿಸ್ ಆಪರ್ಚುನಿಟಿ? ಎಸ್. 19th question. A requirement of this opportunity is that you have a bank account in your own name in your country of residence. Please note the name on your bank account. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಒಂದು ಕ್ವಶನ್ಗೆ ಎಸ್ ಅಂತ ಟಿಕ್ ಮಾಡಿ. ಸೊ ನಿಮ್ಮ ಒಂದು ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಇರಬೇಕು, ಅದು ಇಂಡಿಯಾದಲ್ಲೇ. ಸೊ ನಾವು ಇಂಡಿಯಾ ಅಂತ ಚೂಸ್ ಮಾಡ್ಕೊಂಡಿದ್ದೀವಲ್ಲ, ನಮ್ಮ ಒಂದು ಇಂಡಿಯಾದಲ್ಲೇ ನಮ್ಮ ಹೆಸ್ರಲ್ಲೇ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ನಿಮ್ಮ ಹತ್ರ ಏನಾದ್ರು ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದರೆ ಓಪನ್ ಮಾಡಿಸಿ ಎಸ್ ಅಂತ ಟಿಕ್ ಮಾಡಿ ನಿಮ್ಮ ಹೆಸ್ರಲ್ಲೇ ಒಂದು ಅಕೌಂಟ್ನ ಓಪನ್ ಮಾಡಿಸಿ. ಓಕೆನಾ. 20th ಕ್ವಶನ್. ಥೆಲಸ್ ಇಂಟರ್ನ್ಯಾಷನಲ್ ಫ್ರೀಕ್ವೆಂಟ್ಲಿ ಮಾನಿಟರ್ಸ್ ಅರೌಂಡ್ ಅವರ್ ಪ್ರೋಗ್ರಾಮ್ ಕಂಪ್ಲೇಂಟ್ಸ್. ಎನಿ ಎಕ್ಸಾಂಪಲ್ಸ್ ಆಫ್ ಮಿಸ್ರೆಪ್ರೆಸೆಂಟೇಬಲ್ ಆನ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ರಿಸಲ್ಟ್ ಇನ್ ಟರ್ಮಿನೇಷನ್. ಸೊ ಈ ಒಂದು ಎಲ್ಲ ಕಂಡೀಷನ್ನ ನಾವು ಓದ್ಕೊಂಡಿರಬೇಕಾಗುತ್ತೆ. ಈ ಒಂದು ಕ್ವಶನ್ಗೂ ಕೂಡ ಎಸ್ ಅಂತ ಟಿಕ್ ಮಾಡಿ. ಸೊ ಇಷ್ಟು ನಿಮಗೆ ಫಸ್ಟ್ ಟೆಸ್ಟ್ ಕ್ವಶನ್ ಆಗಿರುತ್ತೆ. ಇದನ್ನು ನೀವು ಕಂಪ್ಲೀಟ್ ಮಾಡಿದ ತಕ್ಷಣವೇ ನೆಕ್ಸ್ಟ್ 10 ಮಿನಿಟ್ಸ್ದು ಇನ್ನೊಂದು ಕ್ವಶನ್ ಇರುತ್ತೆ. ಅದು MCQs ಫಾರ್ಮಲ್ಲಿರುತ್ತೆ. ಲೈಕ್ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಸೂಟಬಲ್ ಆನ್ಸರ್ನ ಸೆಲೆಕ್ಟ್ ಮಾಡಬೇಕು. ಯಾವ ಒಂದು ಟಾಪಿಕ್ ಮೇಲೆ ಕೇಳ್ತಾರೆ ಅಂತಂದರೆ ಗ್ರಾಮರ್ ಮತ್ತು ಜನರಲ್ ನಾಲೆಡ್ಜ್, ಆಡಿಯೋ ಮತ್ತು ಡಿಫ್ರೆನ್ಸ್. ಈ ಆಡಿಯೋದಲ್ಲಿ ಕೆಲವೊಂದು ಆಡಿಯೋನ ನಿಮಗೆ ಕೇಳಿಸ್ತಾರೆ. ಇದು ಯಾವ ಆ್ಯಕ್ಟರ್ದು ಅಥವಾ ಯಾರು ಹೇಳಿರೋದು, ಯಾವ ಒಂದು ಸಂದರ್ಭದಲ್ಲಿ ಹೇಳಿರೋದು, ಆ ಥರ ಒಂದು ಆಡಿಯೋ ಮೇಲೆ ಕ್ವಶನ್ ಇರುತ್ತೆ. ಸೊ ತುಂಬಾ ಈಸಿ ಇರುತ್ತೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಬೇಕಿದ್ರೆ ಇದ್ರ ಮೇಲೂ ನೀವು ಗೂಗಲ್ ಮಾಡಿ ನೋಡಿ, ಕೆಲವೊಂದು ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ಈ ಒಂದು ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಎಲ್ಲರೂ ಕೂಡ ಟೆಸ್ಟ್ನ ಅಟೆಂಡ್ ಮಾಡಿ. ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೀವು ಹೆಚ್ಚೆಚ್ಚು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಇದೇ ರೀತಿಯಾದಂಥ ಇನ್ನೂ ತುಂಬ ಒಳ್ಳೆಯ ರೀತಿಯಾದಂಥ ಜಾಬ್ ಅಪ್ಡೇಟ್ನ ತರೋದಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟು ಬೇಕು. ಥ್ಯಾಂಕ್ ಯು.